ಇನ್ನು ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಭಾರೀ ದುರಂತವೊಂದು ಸಂಭವಿಸಿದೆ. ಆದರೆ ಆಗಬಹುದಾಗಿದ್ದಂತ ದೊಡ್ಡ ಅನಾಹುತ ಸ್ವಲ್ಪದರಲ್ಲೇ ತಪ್ಪಿದೆ ಕೂಡ. ಟೆಂಟ್ ಒಂದಕ್ಕೆ ಹೊತ್ಕೊಂಡಿದ್ದಂತ ಬೆಂಕಿ ನೋಡ್ತಾ ಇದ್ದ ಹಾಗೆ 20 ರಿಂದ 25 ಟೆಂಟ್ಗಳನ್ನು ಸುಟ್ಟು ಭಸ್ಮ ಮಾಡಿದೆ. ಅಗ್ನಿಶಾಮಕ ಸಿಬ್ಬಂದಿ ಹಾಗೆ ರಕ್ಷಣಾ ಸಿಬ್ಬಂದಿಯ ಸಮಯ ಪ್ರಜ್ಞೆಗೆ ದೊಡ್ಡ ಅನಾಹುತ ತಪ್ಪಿದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬರೋಣ. ಶಿವಸ್ತೋತ್ರ ಕೇಳಬೇಕಾದ ಜಾಗದಲ್ಲಿ ಅಗ್ನಿ ರುದ್ರ ನರ್ತನವಾಡ್ತಿದೆ. ಮುಗಿಲೆತ್ತರದಲ್ಲಿ ಹೊಗೆ ಆವರಿಸಿದ್ರೆ ಶಂಕರನ ಭಕ್ತರು ವಿಚಲಿತರಾಗಿದ್ದಾರೆ. ಸನ್ಯಾಸಿಗಳು ಶಿವತಾಂಡವ ಆಡಬೇಕಿದ್ದಲ್ಲಿ ಬೆಂಕಿ ಭಯಾನಕ ಬಲೆ ಬೀಸಿದೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ. ಪ್ರಯಾಗ್ರಾಜ್ ಮಹಾಕುಂಭಮೇಳದಲ್ಲಿ ಅಗ್ನಿ ಅನಾಹುತ. ಕುಂಭಮೇಳದ ಹಲವು ಟೆಂಟ್ಗಳಲ್ಲಿ ಅಗ್ನಿ ಜ್ವಾಲೆ ನರ್ತನ. 144 ಬರೋಬ್ಬರಿ 144 ವರ್ಷಗಳ ಬಳಿಕ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಿದೆ. ದೇಶದ ಮೂಲೆ ಮೂಲೆಯಿಂದಲೂ ಭಕ್ತ ಸಾಗರವೇ ಹರಿದು ಬರ್ತಿದೆ. ಎಲ್ಲಿ ನೋಡಿದ್ರೂ ಅಘೋರಿಗಳು ನಾಗಾ ಸಾಧುಗಳೇ ತುಂಬಿದ್ದಾರೆ. ದೇಶ ಮಾತ್ರವಲ್ಲದೆ ಬ್ರೆಜಿಲ್, ಜರ್ಮನಿ, ಜಪಾನ್, ಇಂಗ್ಲೆಂಡ್, ಅಮೆರಿಕ ಮತ್ತು ಸ್ಪೇನ್ ನಂತಹ ದೇಶಗಳಿಂದಲೂ ಶಿವಭಕ್ತರು ಪ್ರಯಾಗ್ರಾಜ್ ಬಂದಿದ್ದಾರೆ. ಗಂಗಾ, ಯಮುನಾ, ಸರಸ್ವತಿ ಮಹಾನದಿಗಳ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಈ ಹೊತ್ತಲೇ ಪ್ರಯಾಗ್ರಾಜ್ನಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. ವಿಷಯ ಏನಂದ್ರೆ, ಕುಂಭಮೇಳದ 19ನೇ ಸೆಕ್ಟರ್ ಪ್ರದೇಶದಲ್ಲಿರೋ ಗೀತಾ ಪ್ರೆಸ್ ಟೆಂಟ್ನಲ್ಲಿ ಮೊದಲು ಬೆಂಕಿ ಕಾಣಿಸಿಕೊಂಡಿದೆ. ಜೋರಾಗಿ ಗಾಳಿ ಬೀಸಿದ್ರ ಪರಿಣಾಮ ಬೆಂಕಿ ಒಂದು ಟೆಂಟ್ನಿಂದ ಮತ್ತೊಂದು ಟೆಂಟ್ಗೆ ಆವರಿಸಿದೆ. ಹೀಗೆ ಹಬ್ಬಿದ ಬೆಂಕಿ 20 ರಿಂದ 25 ಟೆಂಟ್ಗಳನ್ನ ನುಂಗಿಕೊಂಡಿದೆ. ಹಲವು ವಾಹನಗಳು ಸುಟ್ಟು ಭಸ್ಮವಾಗಿವೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆ 12ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ದೌಡಾಯಿಸಿದ್ವು. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಬೆಂಕಿ ನಂದಿಸುವುದಕ್ಕೆ ಹರಸಾಹಸವನ್ನೇ ಪಟ್ಟರು. ಸಿಲಿಂಡರ್ ಬ್ಲಾಸ್ಟ್ನಿಂದ ಅಗ್ನಿ ಹೊತ್ತಿಕೊಂಡಿರೋ ಶಂಕೆ. ಬ್ರಿಡ್ಜ್ ಮೇಲೆ ರೈಲು ಹೋಗುತ್ತಿದ್ದಾಗಲೇ ಬೆಂಕಿ ಧಗಧಗ. ಸಿಲಿಂಡರ್ ಸ್ಫೋಟದಿಂದ ಬೆಂಕಿ ಹೊತ್ತಿಕೊಂಡ ಶಂಕೆ ಶುರುವಾಗಿದೆ. ಇದಿಷ್ಟೇ ಅಲ್ಲದೆ ಅಗ್ನಿ ಅನಾಹುತ ಸಂಭವಿಸಿದ ಜಾಗದ ಪಕ್ಕದಲ್ಲೇ ರೈಲ್ವೆ ಹಳಿಯೊಂದಿದೆ. ಕೆಳಗೆ ಬೆಂಕಿ ಧಗಧಗ ಅಂತ ಹೊತ್ತಿ ಉರಿಯುತ್ತಿದ್ರೆ ಮೇಲೆ ರೈಲು ಹೋಗ್ತಿದ್ದ ದೃಶ್ಯ ಭಕ್ತರನ್ನ ಕೆಲಕಾಲ ಚಿಂತೆಗೀಡು ಮಾಡಿತ್ತು. ಆದರೆ ಅದೃಷ್ಟವಶಾತ್ ಯಾವುದೇ ದುರಂತ ಸಂಭವಿಸಿಲ್ಲ. ತಪ್ಪಿದ ಘನಘೋರ ದುರಂತ. ಭಕ್ತರು ಪ್ರಾಣಾಪಾಯದಿಂದ ಪಾರು. ಟೆಂಟ್ಗಳಲ್ಲಿ ಬೆಂಕಿ ಕಾಣಿಸಿಕೊಳ್ತಿದ್ದಂತೆ ಒಳಗಿದ್ದವರನ್ನ ಹೊರಗೆ ಎಳೆದು ತರಲಾಯಿತು. ಇದರಿಂದ ಸಂಭವಿಸುತ್ತಿದ್ದ ದೊಡ್ಡ ದುರಂತವೊಂದು ತಪ್ಪಿದೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಯಾರೊಬ್ಬರಿಗೂ ಗಾಯಗಳಾಗಿಲ್ಲ ಎಂದು ಪೊಲೀಸರು ಹೇಳಿದ್ದಾರೆ. ಆದರೆ ಟೆಂಟ್ಗಳಲ್ಲಿದ್ದ ಸಾಮಗ್ರಿಗಳು ಬೆಂಕಿಗಾಹುತಿಯಾಗಿವೆ. ವ್ಯಾಪಾರ ಮಾಡ್ತಿದ್ದ ಬಹುತೇಕರ ಬದುಕು ಬೀದಿಗೆ ಬಿದ್ದಂತಾಗಿದೆ. ಅಗ್ನಿ ಅನಾಹುತ ಸ್ಥಳಕ್ಕೆ ದೌಡಾಯಿಸಿದ ಸಿಎಂ ಯೋಗಿ. ಏನೋ ಘಟನೆ ಬಗ್ಗೆ ತಿಳಿದಿದ್ದೇ ತಡ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಸ್ಥಳಕ್ಕೆ ದೌಡಾಯಿಸಿದ್ರು. ಪೊಲೀಸರಿಂದ ಇಂಚಿಂಚೂ ಮಾಹಿತಿಯನ್ನು ಕಲೆ ಹಾಕಿದ್ರು. ಭಕ್ತರಿಗೆ, ನಾಗಾ ಸಾಧುಗಳಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲು ಸೂಚನೆ ಕೊಟ್ಟರು. ಇದೇ ಹೊತ್ತಿನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಮಹಾಕುಂಭಮೇಳದಲ್ಲಿನ ಅನಾಹುತದ ಬಗ್ಗೆ ಮಾಹಿತಿ ಪಡೆದುಕೊಂಡ್ರು. ಹೀಗೆ ರಣರಣ ಅಂತಿದ್ದ ಪ್ರಯಾಗ್ರಾಜ್ ಸದ್ಯ ತಣ್ಣಗಾಗಿದೆ. ಟೆಂಟ್ಗಳು ಬೆಂಕಿಗಾಹುತಿಯಾಗಿದ್ರೆ ಎಲ್ಲಿ ನೋಡಿದ್ರೂ ಬರೀ ಭಸ್ಮವೇ ಕಾಣ್ತಿದೆ. ಆದ್ರೆ ಶಿವ ದೊಡ್ಡವನು, ಅದ್ಯಾರ ಪ್ರಾಣಕ್ಕೂ ಅಗ್ನಿ ಎರವಾಗಿಲ್ಲ. ಬ್ಯೂರೋ ರಿಪೋರ್ಟ್, TV9.